ನೋಡಿ, ನನ್ನ ಹತ್ರ ಇರೋದು ಉಷಾ ಮಿಷಿನ್ನು. ನಾನೀಗ ಬಾಬಿಂಗೆ ದಾರ ಹಾಕ್ತಾಯಿದ್ದೀನಿ. ಇಲ್ಲಿ ದಾರ ಹಾಕೋಕ್ಕೆ ಅಂತ ಅವರೇ ಕೊಟ್ಟಿದ್ದಾರೆ ನನಗೆ. ಎಲ್ಲರ ಮಿಷಿನಲ್ಲೂ ಆಲ್ಮೋಸ್ಟ್ ಇರುತ್ತೆ ಇದು. ಫಸ್ಟ್ ಇದನ್ನು ಹಿಂಗೆ ಸ್ವಲ್ಪ ದಾರನ ಅದರಲ್ಲಿ ಮೊದಲೇ ಹಾಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ಈ ಥರ ಫಿಟ್ ಮಾಡೋಣ. ಇಲ್ಲಿ ಸೈಡಲ್ಲಿ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಮಿಷಿನ್ನ ರನ್ ಮಾಡೋಣ, ಪೆಟಲ್ ಮಾಡೋಣ. ನೋಡಿ, ಈ ಥರ ಈಸಿಯಾಗಿ ನಾವು ಬಾಬಿಂಗೆ ದಾರಾನ ಹಾಕೋಬೋದು. ಇದರಲ್ಲಿ ಏನು ಲೂಸ್ನೆಸ್ ಬರಲ್ಲ, ಕರೆಕ್ಟಾಗಿರುತ್ತೆ. ನಾವು ಕೈಯಿಂದ ಈ ಥರ ದಾರ ಸುತ್ತಿದ್ರೆ ಲೂಸ್ ಆಗುತ್ತೆ. ನೋಡಿ, ಇದರಲ್ಲಿ ಏನು ಲೂಸ್ನೆಸ್ ಬರಲ್ಲ, ಕರೆಕ್ಟಾಗಿರುತ್ತೆ. ಹೇಗಿವಾಗ ಅದಕ್ಕೆ ಹಾಕೋದಂತ ತೋರಿಸ್ತೀನಿ ನೋಡಿ. ಈ ಥರ ಹಾಕೋಬೇಕು. ನೆಕ್ಸ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಂದು ದಾರ ಇಲ್ಲಿಗೆ ಬರಬೇಕು. ನೋಡಿ, ಹಾಕಿದ್ದೀನಿ ನಾನು. ಈಗ ಇದನ್ನು ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ರೀತಿ ಸೈಡಿಂದ ತಗೊಂಡು ಹಿಂಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಬಿಚ್ಕೊಳ್ಳಲ್ಲ. ಇವಾಗ ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಈ ದಾರನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಸ್ಟು ಇಲ್ಲಿಗೆ ಹಾಕೋಬೇಕು ನಾವು. ಫಸ್ಟು ಅದನ್ನು, ಆನಂತರ ಇಲ್ಲಿ ರಿಂಗ್ ಥರ ಇದೆ ನೋಡಿ, ಇಲ್ಲೊಂದು ರೌಂಡ್ ಬಂದು ನೆಕ್ಸ್ಟು ಈ ಹೋಲ್ಗೆ ಹಾಕಬೇಕು. ಈ ಹೋಲ್ಗೆ ಆದಮೇಲೆ ಇಲ್ಲೊಂದಿದೆ ನೋಡಿ, ಈ ಥರ ಒಳಗಡೆಯಿಂದನೇ ಹಿಂಗೆ ಹಾಕೋದಷ್ಟೇ. ಈಗ ನೀಡಲ್ನ ಮೇನ್ ಮಾಡಿಕೊಂಡು ಇಲ್ಲಿರೋ ಸೂಜಿಗೆ ಹಾಕೊಳ್ಳೋಣ. ಸೂಜಿಗೆ ಹಾಕ್ಕೊಂಡಾಯಿತು. ಇದನ್ನು ಮಾಡಿ ಒಂದ್ಸಲ ಪೆಟಲ್ ಮಾಡಿದ್ರೆ ಕೆಳಗಡೆ ಇರೋ ದಾರ ಕೂಡ ಬರುತ್ತೆ. ಅದನ್ನು ಇವಾಗ ಹಿಂದೆಗಡೆಗೆ ಈ ಥರ ಹಾಕ್ಕೊಳ್ಳೋಣ. ಆಲ್ರೆಡಿ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಎರಡು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಲೈನಿಂಗ್ಗೆ ನಾನು ಕಾಟನ್ ಬಟ್ಟೆ ಯೂಸ್ ಮಾಡಿದ್ದೀನಿ. ಇದು ಸ್ಲೀವು. ಈ ಥರದ್ದು ಪೀಸ್ ನೀವು ನೋಡಿರ್ತೀರ ಆಲ್ಮೋಸ್ಟು ಎಲ್ಲ. ಈಗ ಜಾಸ್ತಿ ಸೀರೆಗಳಿಗೆ ವೈಟ್ ಬ್ಲೌಸ್ನ ಹಾಕೋತಾ ಇದ್ದಾರೆ. ಈ ಥರ ಇತ್ತಲ್ಲ ಬಾರ್ಡ್ರ್ ಅಂತೇಳಿ, ಸ್ಲೀವಿಗೆ ಬರಬೇಕು. ನೋಡಿ, ಇದು ಬ್ಯಾಕ್ ಸೈಡ್ಗೆ ನಾನು 10 ಇಂಚು ಉದ್ದ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡ್ ಡೀಪ್ನ ಇದನ್ನು ಜಾಯಿಂಟ್ ಮಾಡಿ ಟರ್ನ್ ಮಾಡಬೇಕು, ಕಿನ್ನರಿ ಮಾಡಬೇಕು. ಇದು ಫ್ರಂಟು, ಇಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿಲ್ಲ, ಕಟ್ ಮಾಡ್ಕೋತೀನಿ. ಇದು ಮೇನ್ ಕಾಟನ್ದು ಫ್ರಂಟಿಗೆ ಕಟ್ ಮಾಡ್ಕೋಬೇಕು. ಇದು ಕೂಡ ಮೊದಲು ಫ್ರಂಟಲ್ಲಿ ಕಟ್ ಮಾಡಿಲ್ಲ, ಕಟ್ ಮಾಡ್ಕೋಬೇಕು. ನೋಡಿ, ಇದು ಪಟ್ಟಿ ರೆಡಿ ಮಾಡ್ಕೊಂಡಿರೋದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಾಟನ್ದು 2 ಪಟ್ಟಿ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಕೆಳಗಡೆ ಒಂದಿದೆ ನೋಡಿ, ಇಲ್ಲಿ ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದಿದೆ. ಈ ಮಧ್ಯದಲ್ಲಿ ಇರೋದೇನೆಂದರೆ ಮೇಯ್ನ್ ಬ್ಲೌಸಿಂದು ಏನು ಬಟ್ಟೆ ಇದೆ ಅದನ್ನು ಮಧ್ಯ ಸೇರಿಸ್ಬೇಕು. ಫ್ರಂಟು ಮತ್ತು ಬ್ಯಾಕು ಲೈನಿಂಗ್ ಬಟ್ಟೆನ ಆ್ಯಡ್ ಮಾಡಬೇಕು. ಇವಾಗ ನಾವು ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಹಾಕಬೇಕು. ಒಂದು ಈಕ್ವಲಾಗಿ ಇಟ್ಕೊಂಡು ಸ್ಟ್ರೈಟು ಸ್ಟಿಚ್ ಹಾಕಬೇಕು. ಒಂದು ಈ ಕಡೆ ಸೈಡ್ ಇರಬೇಕು, ಇನ್ನೊಂದು ಸೈಡು ಈ ಕಡೆ ಇರಬೇಕು. ಇದು ಹಿಂಗೆ ಅಥವಾ ಇದು ಈ ಕಡೆ ಇರೋಂಗಿಲ್ಲ,
ಅಥವಾ ಒಂದು ಸೈಡ್ ಈ ಥರ ಇಟ್ಟು ಇನ್ನೊಂದು ಸೈಡ್ ಈ ಥರ ಎಳಂಗಿಲ್ಲ, ಮುಖಾಮುಖಿ ಇರಬೇಕಿದು. ಈ ಥರ ಮುಖಾಮುಖಿ ಈ ಥರ ಇರಬೇಕು ಸ್ಟ್ರೈಟು. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಈಗ ಸ್ಟಿಚ್ ಆಗಿದೆ, ಡಬಲ್ ಸ್ಟಿಚ್ಚೇ ಹಾಕಿದ್ದೀನಿ. ಈಗ ಒಂದು ಬಟ್ಟೆನ ಹೀಗೆ ಮಾಡಿ ಇದ್ರ ಮೇಲೆ ಕಿನ್ನರಿ ಹಾಕಬೇಕು. ಆ ಕಿನ್ನರಿ ಅಂದರೆ ಸ್ವಲ್ಪ ಈಗ ಸ್ಟ್ರೈಟ್ ಸ್ಟಿಚ್ ಹಾಕಬೇಕು. ಈ ಬಟ್ಟೆ ಈ ಕಡೆನೇ ಇರಬೇಕು, ಅಥವಾ ಈ ಕಡೆ ಆಗಿಬಿಟ್ರೆ ಅದು ರಾಂಗು. ಹೀಗೆ ಇರಬೇಕು. ಸ್ಟ್ರೈಟ್ ಈಗ ಸ್ಟಿಚ್ ಹಾಕೋಣ ನೋಡಿ. ಕಿನ್ನರಿ ಅಂದರೆ ಇಷ್ಟೇ, ಸ್ಟ್ರೈಟ್ ಸ್ಟಿಚ್ ಆಗಿದೆ. ಈಗ ಇದನ್ನು ಈ ಥರ ರೆಡಿ ಮಾಡ್ಕೋಬೇಕು. ಫಸ್ಟೇ ಇದನ್ನು ಹೀಗೆ ನೀಟಾಗಿಟ್ಟು ನೀಟಾಗಿ ಇದ್ರ ಮೇಲೂ ಕೂಡ ಇನ್ನೊಂದು ಸ್ಟಿಚ್ ಹಾಕಬೇಕು. ಒಂದು ಟೆನ್ಷನ್ ದಯ ಅಂದರೆ ಒಂದು ಇಷ್ಟುದ್ದ ಸ್ಟಿಚ್ ಹಾಕಬೇಕು ನೋಡಿ. ಇಲ್ಲೊಂದು ಸ್ಟಿಚ್ ಆಗಿದೆ. ಈಗ ಬಟ್ಟೆ ರೆಡಿ. ಇದೇನು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾಕೆ ಮೊದಲೇ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಅಂದರೆ ಇದು ಬಟ್ಟೆ ನೋಡಿ ಥರ ಬಿಚ್ಕೊಳ್ಳುತ್ತೆ, ಪಿಂಚ್ಕೊಳ್ಳುತ್ತೆ. ಅಸಮತ್ ನಾವು ಇದೇನು ಬಟ್ಟೆ ಇದೆ ಇಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದ್ರೆ ಸ್ಟಿಚ್ ಮಾಡುವಾಗ ಹಾಕಿಕ್ಕೆ ಹೋಗುವಾಗ ಒಂದಿಷ್ಟು ಉದ್ದನಾದ್ರೂ ಜಾಸ್ತಿ ಒಂದು 1/4 ಇಂಚ್ ಒಂದಿಷ್ಟು ಉದ್ದ ಬಟ್ಟೆ ಬಿಟ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಕಟ್ ಮಾಡುವಾಗಲೇ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಕಟ್ ಮಾಡ್ಕೊಬೇಕು. ಇದಿಷ್ಟು ರೆಡಿ ಆಯಿತು ಪಟ್ಟಿದೆ. ಈಗ ಇನ್ನೊಂದು ಬಟ್ಟೆನ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆನ ಜಾಯಿಂಟ್ ಮಾಡಿದ್ದೀನಿ, ಸುತ್ತ ಸ್ಟಿಚ್ ಹಾಕಿದ್ದೀನಿ. ಅದಕ್ಕಿಂತ ಮುಂಚೆ ಇದನ್ನು ಸುತ್ತ ಏನಿದೆ ನೆಕ್ಕು ಯೂ ಥರ ಇದೆ ಶೇಪು, ಜಾಯಿಂಟ್ ಮಾಡಿ ಉಲ್ಟಾ ಮಾಡಿ ಕಿನ್ನರ ಮಾಡಿ ಈಗ ಸುತ್ತ ಸ್ಟಿಚ್ ಮಾಡಿದ್ದೀನಿ. ಇದೇನು ಎಕ್ಸ್ಟ್ರಾ ಬಟ್ಟೆ ಇದೆ ಇದು ವೇಸ್ಟ್ ಕಟ್ ಮಾಡಬೇಕು. ಇದನ್ನು ನಾನು ಹೇಳಿರೋದಂಗೆ ಮೊದಲೇ ಕರೆಕ್ಟ್ ಬಟ್ಟೆಗೆ ಕಟ್ ಮಾಡ್ಕೋಬಾರ್ದು. ಥರ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಆಗುತ್ತೆ ಅಥವಾ ದಾರ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡೆ ನೀವು ಕಟ್ ಮಾಡ್ಕೊಳ್ಳಿ. ಈಗ ಸ್ಟಿಚ್ ಆದಮೇಲೆ ಕೊನೆಯಲ್ಲಿ ನೀವು ಇದನ್ನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಇದೆ ಯು ಶೇಪು. ಇಲ್ಲಿ ಡಾಟ್ ಹಿಡಿಬೇಕು, ಅಲ್ಲ ಸ್ಟ್ರೈಟ್ ಡಾಟ್ ಹಿಡಿಬೇಕು ಈ ಕಡೆ ಮತ್ತು ಈ ಕಡೆ. ಡಾಟ್ ಹಿಡಿದ್ಮೇಲೆ ಸ್ವಲ್ಪ ಇದು ಹಿಂಗೆ ಅಗಲ ಹೋಗುತ್ತೆ, ಹಿಂಗೆ ಡೀಪು ಕಾಣಿಸುತ್ತೆ ನೀಟಾಗಿ. ಫುಲ್ ಹೊಲಿದ್ಮೇಲೆ ಕೂಡ ತೋರಿಸ್ತೀನಿ. ಈಗ ಫ್ರಂಟ್ ತೊಗೊಳ್ಳೋಣ ನೋಡಿ. ಸ್ಟಿಚ್ ನೀಟಾಗಿ ಕೂತಿದೆ. ನೋಡಿ ಇದು ಫ್ರಂಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಈ ರೀತಿ ಜಾಯಿಂಟ್ ಮಾಡಬೇಕು. ಫಸ್ಟು ಫ್ರಂಟ್ ನೆಕ್ ಹತ್ರ ಸ್ಟಿಚ್ ಮಾಡಬೇಕು. ಇದು ಸೀದಾನೇ ಇರಬೇಕು. ಸೀದಾ ಅಂದರೆ ಈ ಥರ ನೋಡಿ, ಇದು ಉಲ್ಟಾ ಕಾಣಿಸ್ತಾ ಇದೆ ಅಲ್ವಾ, ಇದು ಸೀದಾ. ಇದನ್ನು ಫ್ರಂಟಲ್ಲಿ ಸ್ಟಿಚ್ ಮಾಡಿ ಇದನ್ನು ಉಲ್ಟಾ ಮಾಡಬೇಕು. ತೋರಿಸ್ತೀನಿ. ಫಸ್ಟು ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ತೋರಿಸ್ತಿದ್ದೀರಿ ನೋಡಿ. ಸ್ಟಿಚ್ ಮಾಡಾಗಿದೆ. ಒಂದು 1/4 ಭಾಗದಷ್ಟು ಸ್ಟಿಚ್ ಮಾಡಿದ್ದೀನಿ. ಇಲ್ಲ 1 ಟೆನ್ಷನ್ ದಯ ಅಂತ ಹೇಳ್ತಾರೆ. ಈಗ ಏನಿದು ಬಟ್ಟೆ ಇದೆಯಲ್ಲ ಈ ಬಟ್ಟೆನ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ತೀನಿ ರೀ. ಯಾಕೆ ಸ್ಟಿಚ್ ಮಾಡೋದೆಲ್ಲ ವೀಡಿಯೋ ಮಾಡಲ್ಲ ಅಂತ ಹೇಳಿದ್ರೆ ತುಂಬ ಲಾಂಗ್ ಆಗುತ್ತೆ ಅಂಥೇಳಿ ಈ ಥರ ಬರೀ ಬಾಯಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಸ್ಟಿಚ್ ಮಾಡೋದೆಲ್ಲ ನಿಮಗೆ ವೀಡಿಯೋ ತೋರಿಸ್ತಾ ಇಲ್ಲ. ಇಷ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ನೋಡಿ. ಕಟ್ ಮಾಡಾಯಿತು. ಕಟ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ನ್ಯಾಚ್ ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿರ್ತೀನಿ. ಏಕೆಂದರೆ ಇದು ಬಟ್ಟೆನ ಉಲ್ಟಾ ಮಾಡಬೇಕು ನೋಡಿ. ನಾವು ಬಟ್ಟೆ ಜಾಸ್ತಿ ಇದ್ದಾಗ ಮಾತ್ರ ಈ ಥರ ಎಕ್ಸ್ಟ್ರಾ ಜಾಸ್ತಿ ಕಟ್ ಮಾಡ್ಕೋಬೋದು. ನಿಮಗೆ ಬ್ಲೌಸಲ್ಲಿ ಬಟ್ಟೆ ಕೆಲವೊಂದು ಟೈಮಲ್ಲಿ ಕಮ್ಮಿ ಕೊಟ್ಟಾಗ ನೀವು ಒಂದು
ಅರ್ಧ ಇಂಚಷ್ಟು ಇಷ್ಟೇ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟೊಂದು ಜಾಸ್ತಿ ಕಟ್ ಮಾಡ್ಕೊಳಕ್ಕಾಗಲ್ಲ. ನನ್ನ ಬಟ್ಟೆ ಜಾಸ್ತಿ ಇದೆ ಅಂತೇಳಿ ಸುಮ್ಮನೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಇಲ್ಲಿ ಇದ್ರ ಮೇಲೆ ಸ್ಟಿಚ್ ಬರಬೇಕು. ಸ್ಟಿಚ್ ಮಾಡಾದ್ಮೇಲೆ ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಬೋದು. ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇಷ್ಟು ಅದನ್ನು ಉಲ್ಟಾ ಮಾಡಿ ಮತ್ತೆ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ದೀನಿ. ಇದು ಫ್ರಂಟು ರೆಡಿ ಆಯಿತು. ಬ್ಯಾಕ್ ಸೈಡಲ್ಲಿ ಏನು ಮಾಡಬೇಕು ಅಂದರೆ ಮೇಯ್ನ್ ಬಟ್ಟೆಗೂ ಮತ್ತು ಲೈನಿಂಗ್ ಬಟ್ಟೆಗೂ ಸ್ಟಿಚ್ ಮಾಡಬೇಕು. ಸುತ್ತ ನೋಡಿ ಈ ಥರ ಸ್ಟಿಚ್ ಮಾಡಬೇಕು. ಇದು ಒಂದು ಪೀಸ್ ಇದೆ, ಇನ್ನೊಂದು ಪೀಸ್ ಇದೆ. ಈ ಪೀಸ್ಗೂ ಹೀಗೆ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಸ್ಲೀವ್ಗೆ ಅವರು ಆಲ್ಮೋಸ್ಟ್ ಈ ಥರ ಕೊಟ್ಟಿರೋದ್ರಿಂದ ನಾವು ಸ್ಟಿಚ್ ಮಾಡೋಕ್ಕೂ ಉಲ್ಟಾ ಮಾಡಿ ಕಿನ್ನಡಿ ಮಾಡೋಕ್ಕೂ ಆಗೋಲ್ಲ, ಅಥವಾ ಫೋಲ್ಡಿಂಗ್ ಮಾಡೋಕ್ಕೂ ಆಗೋಲ್ಲ. ಆವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಈ ಥರ ಇಟ್ಟು ಇದ್ರ ಮೇಲೆ ಬಟ್ಟೆ ಈ ಥರ ಹಾಕಿ, ಏನು ಮೇನ್ ಬಟ್ಟೆ ಜೊತೆ ಮೇಲೆ ನೋಡ್ಕೋಬೇಕಿದು ಯಾವ ಕಡೆ ಬರುತ್ತೆ. ಹೀಗಿಟ್ಟು ಸ್ವಲ್ಪ ಮೇಲೆ ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಇದನ್ನು ಈ ಥರ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಮೇಲಿಂದ ಹಾಗೆ ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ಒಳಗಡೆ ಸ್ವಲ್ಪ ಸ್ಟ್ರೈಟ್ ಸ್ಟಿಚ್ ಮಾಡ್ಕೊಂಬರ್ಬೇಕು. ಆನಂತರ ಸುತ್ತ ಸ್ಟಿಚ್ ಮಾಡಬೇಕಾಗುತ್ತೆ. ತೋರಿಸ್ತೀನಿ ರೀ. ನೋಡಿ 2 ಸ್ಲೀವ್ಗೂ ಕೂಡ ನಾವು ಮೇನ್ ಬಟ್ಟೆನ ಅಟ್ಯಾಚ್ ಮಾಡಾಯಿತು. ಅಟ್ಯಾಚ್ ಮಾಡಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಸ್ಟಿಚ್ಚಿಂದ ಸೈಡಿಗೆ ಅದನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ಫ್ರಂಟಿಗೆ ಈಗ ನಾವು ಡಾಟ್ ಹಿಡಿಬೇಕು. ಕಾಣಿಸ್ತಾ ಇದೆಯಾ? ಇಲ್ಲಿ ತನಕ ಸ್ಟ್ರೈಟ್ ಲೈನಾಗಿ ಡಾಟ್ ಹಿಡಿಬೇಕು. ಇದನ್ನು ಈ ರೀತಿ ಇಲ್ಲಿ 1 ಇಂಚ್ಗೆ ನೋಡಿ, ಇದು 2 ಇಂಚು. ಇಲ್ಲಿಂದ ಇಲ್ಲಿಗೆ 2 ಇಂಚ್, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತಗೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚ್ ತಗೊಂಡು ಈಗ ಇದು ಕೂಡ 2 ಇಂಚಲ್ಲಿ ಡಾಟ್ ಹಿಡಿಬೇಕು. ಇಲ್ಲೊಂದು ಡಾಟು ಮತ್ತು ಇಲ್ಲಿಂದ ಇಲ್ಲಿಗೆ ಇದು 2 ಇಂಚ್ ಆಗಲ್ಲ, ಸ್ವಲ್ಪ 1/4 ಇಂಚಷ್ಟು ಡಾಟ್ ಹಿಡಿಬೇಕು. ಸ್ಟ್ರೈಟ್ ಲೈನು, ಈ ಲೈನ್ ಏನಾಗುತ್ತೆ ಸ್ಟ್ರೈಟಾಗೆ ಇಲ್ಲಿಂದ ಕೂಡ ಇಲ್ಲಿಗೆ ಡಾಟ್ ಹಿಡಿಬೇಕು. ಈ 3 ಡಾಟ್ ಆದಮೇಲೆ ಇಲ್ಲಿ ನಮಗೆ ಮುಂದೆ ಬಫ್ಸ್ ಬರೋದು ಕಪ್ ಥರ ತೋರಿಸ್ತೀನಿ ನೋಡಿ. ಈ ರೀತಿ ಕಪ್ ರೆಡಿ ಆಗುತ್ತೆ. ಡಾಟ್ ಅಂದರೆ ಇದೆ ನೋಡಿ. ಇಲ್ಲಿ 1 ಇಂಚಿಗೆ ಈ ಥರ ಫೋಲ್ಡ್ ಮಾಡಿ 1 ಇಂಚಿಂದ 0ಗೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲೂ ಕೂಡ ಒಂದು ಟೆನ್ಷನ್ ಥರ ಬಂದು ಇಲ್ಲಿಗೆ ಬಂದು ಇಲ್ಲಿಗೆ ಕ್ಲೋಸ್ ಮಾಡಿದ್ದೀನಿ. ಇಲ್ಲೂ ಕೂಡ ಇದು ಸ್ಲೀವಿಂದ ಸ್ಟ್ರೈಟ್ ಬಂದು ಇಲ್ಲಿಗೆ 0ಗೆ ಬಂದಿದ್ದೀನಿ. ಈ 3 ಡಾಟ್ ಆದಮೇಲೆ ನಮಗೆ ನೋಡಿ ಈ ರೀತಿ ಕಪ್ಪು ಬಫು ರೆಡಿ ಆಗುತ್ತೆ. ಇದೇ ಥರ ಇನ್ನೊಂದು ಕೂಡ ರೆಡಿ ಮಾಡ್ಕೋಬೇಕು. ಈ ಪಟ್ಟಿನ ಈಗ ಉಕ್ಸ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿ 2 ಇಂಚು ಮತ್ತು 3 ಇಂಚ್ ಇರಬೇಕು. ನಾನು ಆಲ್ರೆಡಿ ಮಾಡಿದ್ದೀನಿ. ಏನು ಲೈನಿಂಗ್ ಬಟ್ಟೆ ಮಿಕ್ಕಿರುತ್ತೆ ಅದರಲ್ಲೇ ನಾವು ಈ ಥರ ಮಾಡ್ಕೋಬೋದು. ಇದು 3 ಇಂಚಿದ್ದು ಫೋಲ್ಡ್ ಆಗಿದೆ. ಇನ್ನೊಂದು ಕೂಡ ಅದೇ ರೀತಿ 2 ಇಂಚಲ್ಲಿ ಕಟ್ ಮಾಡಿ ಉದ್ದ ಎಷ್ಟಿದೆ ಅದು ನೋಡಿಕೊಂಡು ಮಾಡ್ಕೋಬೇಕು. ಇದಕ್ಕೆ ನಾನು ಡಬಲ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಹಾಕೋವಾಗ ವಿಡಿಯೋ ಮಾಡೋದು ಮರ್ತ್ಕೊಂಡೆ, ಮಾಡೋಕ್ಕಾಗಲಿಲ್ಲ, ಸಾರಿ.
ನೋಡಿ ನಾನು ಹೇಳ್ದಾಗೆ ಬ್ಯಾಕ್ ಸೈಡು ಡಾಟ್ ಹಿಡ್ದಿದ್ದೀನಿ. ಉದ್ದ ಏನು ಡೀಪ್ ತೊಗೊಂಡಿದ್ದೀರಾ ಅದಕ್ಕಿಂತ 1 ಇಂಚ್ ಕಮ್ಮಿಯಾಗಿ ನಾವು ಡಾಟ್ನ ಇಟ್ಕೋಬೇಕಾಗುತ್ತೆ. ಸ್ಲೀವ್ಗೂ ಅಷ್ಟೇ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಒಂದು ಸ್ಟಿಚ್ ಹಾಕಿದ್ದೀನಿ. ಪಕ್ಕ ನನಗೆ ಒಂದೊಂದು 1/4 ಇಂಚ್ಗೊಂದು ಸ್ಟಿಚ್ ಹಾಕಬೇಕಾಗುತ್ತೆ. ಇದು ನಾನು ಮಾಡುವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಾನು. ಈಗ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಸ್ಟಿಚ್ಚು ಸರಿಯಾಗಿ ಬಂದಿದೆ, ಆದರೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಒಂದು ಸಲ ನೀರಲ್ಲಿ ಹಾಕಿ ವಾಶ್ ಮಾಡಿದ್ಮೇಲೆ ನೀಟಾಗಿ ಕೂರುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ. ನನಗೂ ಕೂಡ ತುಂಬ ದಿವಸದಿಂದನೇ, ತುಂಬ ವರ್ಷದಿಂದನೇ ಅಂತ ಹೇಳ್ಬೋದು, ಕಟ್ಟಿಂಗ್ ಕ್ಲಾಸ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಅಂತೂ ನಾನು ಕೂಡ ಕಟ್ಟಿಂಗ್ ಕ್ಲಾಸ್ಗೆ ಹೋಗಿ ಬ್ಲೌಸ್ ಹೊಲಿಯೋದನ್ನ ಕಲ್ತ್ಕೊಂಡಿದ್ದೀನಿ. ನನಗೆ ಖುಷಿ ಇದೆ ತುಂಬಾ. ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇನೆ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇಷ್ಟು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.